Hi, hello. Welcome back to again your YouTube classes. So today in this class, we learn about the another one new grammar concept that is degrees of comparison. ನಿಮಗೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ 1 ರಿಂದ 2 ಮಾರ್ಕ್ಸ್ಗೆ ಈ ಒಂದು ಕಾನ್ಸೆಪ್ಟ್ ನಲ್ಲಿ ನಿಮಗೆ ಕ್ವೆಶ್ಚನ್ಸ್ ಬಂದೇ ಬರ್ತೈತೆ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಹೇಳ್ತೀವಿ ನಾವು. ಇಲ್ಲಿ ನಾವುಗಳು ಯಾವುದೋ ಒಂದು ಡಿಗ್ರಿ ಕೊಟ್ಟಿರ್ತಾನೆ, ಇಲ್ಲಿ ಕಾಣುವಂತ ಡಿಗ್ರೀಸ್ ಅಲ್ಲಿ ಆ ಕೊಟ್ಟಂತ ಡಿಗ್ರಿಯನ್ನ ಬಿಟ್ಟು ಅದರ್ ಡಿಗ್ರೀಸ್ ನಾವು ಕನ್ವರ್ಟ್ ಮಾಡಬೇಕಾಗುತ್ತೆ. ಹಾಗಾದ್ರೆ ನಮಗೆ ಇದು ಗೊತ್ತಾಗಬೇಕು ಅಂತಂದ್ರೆ ದ ಫಾರ್ಮೇಶನ್ ಆಫ್ ಡಿಗ್ರೀಸ್ ಪಾಸಿಟಿವ್, ಕಂಪ್ಯಾರಿಟಿವ್ ಅಂಡ್ ಸೂಪರ್ಲೇಟಿವ್ ಯಾವ ರೀತಿ ಬರುತ್ತವೆ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಯಾಕೆ ಈ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅನ್ನ ಕಲಿಬೇಕು, ಇದ್ರಲ್ಲಿ ನಾವು ಏನ್ ಕಲಿತಾ ಬರ್ತೇವೆ ಅಂತಂದ್ರೆ ಬಹಳ ಸಿಂಪಲ್ ಐತೆ ನೋಡಿ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಸ್ ಆರ್ ದಿ ವೇರಿಯೇಷನ್ಸ್. ಏನಪ್ಪ ಅಂದ್ರೆ ವೇರಿಯೇಷನ್ಸ್ ಅನ್ನು ಹೇಳ್ತಾ ಬರ್ತೇವೆ. ಹೇಗೆ ಸರ್? ಇನ್ ದ ಫಾರ್ಮ್ ಆಫ್ ಅಡ್ಜೆಕ್ಟಿವ್ಸ್. ಯಾವ್ಯಾವ ಸರ್? ಪಾಸಿಟಿವ್ ಐತಿ, ಕಂಪೇರಿಟಿವ್ ಐತಿ ಅಂಡ್ ಸೂಪರ್ಲೇಟಿವ್ ಐತಿ. ಹೌದಾ? ಹಾಗಾದ್ರೆ ಏನ್ ಮಾಡ್ತೀವಿ ಇಲ್ಲಿ ಅಡ್ಜೆಕ್ಟಿವ್ ಅಲ್ಲಿ ಬರುವಂತ ವೇರಿಯೇಷನ್ಸ್, ನಾಟ್ ಓನ್ಲಿ ಅಡ್ಜೆಕ್ಟಿವ್ಸ್ ಅಂಡ್ ಆಲ್ಸೋ ಅಡ್ವರ್ಬ್ ಕೂಡ ಅಲ್ಲಿ ನೋಡ್ತಾ ಬರ್ತೀವಿ. ಅಡ್ವರ್ಬ್ ಅನ್ನ ಬಳಸಿ ವ್ಯಕ್ತಿ ಮಾಡುವಂತ ಕೆಲಸಗಳ ಬಗ್ಗೆ ಯಾವ ರೀತಿ ಅಂತ ಅದನ್ನು ಹೇಳ್ತಾ ಬರ್ತೀವಿ. ಎಕ್ಸಾಂಪಲ್ಸ್ ಕೊಟ್ಟು ನಿಮ್ಗೆ ಗೊತ್ತಾಗುತ್ತೆ. ಯೂಸ್ ಟು ಕಂಪೇರ್ ದ ಕ್ವಾಲಿಟೀಸ್ ಆಫ್ ಅ ಪರ್ಸನ್ಸ್ ಅಂತೀವಿ, ಅಥವಾ ಬಿಟ್ವೀನ್ ಪೀಪಲ್ ಆರ್ ಪ್ಲೇಸ್ ಆರ್ ಥಿಂಗ್ಸ್ ಅಂತ ಹೇಳ್ತೇವೆ. ಸಿಂಪಲ್ ಆಗಿ ಈ ಡೆಫಿನಿಷನ್ ನಮಗೆ ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಯಾವ ರೀತಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮಾಡ್ಬೇಕು ಅನ್ನೋದು ಕಲಿಯೋದು ಬಹಳ ತುಂಬಾ ಇಂಪಾರ್ಟೆಂಟ್ ಐತಿ. ಸಿಂಪಲ್ ಆಗಿ ಏನ್ ಮಾಡ್ತೀವಿ, ಒಬ್ಬ ವ್ಯಕ್ತಿ ಕ್ವಾಲಿಟಿಗಳನ್ನ ಇನ್ನೊಬ್ಬ ವ್ಯಕ್ತಿಯ ಕ್ವಾಲಿಟೀಸ್ಗಳಿಗೆ ಕಂಪೇರ್ ಮಾಡ್ತೇವೆ. ರಾಮನು ಶ್ಯಾಮನಿಗಿಂತ ಎತ್ತರವಾಗಿದ್ದಾನೆ. ಈ ಹುಡುಗ ಈ ಕ್ಲಾಸಿನಲ್ಲಿಯೇ ಅತ್ಯಂತ ಜಾಣ ವಿದ್ಯಾರ್ಥಿಯಾಗಿದ್ದಾನೆ. ಹೌದಲ್ಲ? ಹೀಗೆಲ್ಲ ಹೇಳ್ತಾ ಬರ್ತೇವಲ್ಲ. ಸೊ ಅಲ್ಲಿ ಆ ವ್ಯಕ್ತಿಯ ಕ್ವಾಂಟಿಟೀಸ್ಗಳನ್ನ ಹೇಳ್ತಾ ಬರ್ತೇವೆ, ಪ್ಲೇಸ್ ಆಗ್ಲಿ ಥಿಂಗ್ಸ್ ಆಗ್ಲಿ. ಹೌದಾ? ಹಾಗಾದ್ರೆ ಸರ್ ವಾಟ್ ಆರ್ ದ ಟೈಪ್ಸ್ ಆಫ್ ಡಿಗ್ರೀಸ್ ಅಪ್ಪ ಅಂತಂದ್ರೆ ಒಂದು ಪಾಸಿಟಿವ್ ಡಿಗ್ರಿ, ನೆಕ್ಸ್ಟ್ ಒಂದು ಕಂಪೇರಿಟಿವ್ ಡಿಗ್ರಿ ಅಂಡ್ ಅನದರ್ ಒನ್ ಲಾಸ್ಟ್ ಒನ್ ಇಸ್ ಸೂಪರ್ಲೇಟಿವ್ ಡಿಗ್ರೀಸ್ ಅಂತ ಹೇಳ್ತಾ ಬರ್ತೇವೆ. ಹಾಗಾದ್ರೆ ನಾವು ಇಲ್ಲಿ ಸುಮಾರು ನಿಮಗೆ ಒಂದು 5 ಟೈಪ್ಸ್ ಬರ್ತವೆ. ಎಷ್ಟ್ರಿ? 5 ಟೈಪ್ಸ್ ಆಫ್ ಡಿಗ್ರೀಸ್ ಬರ್ತವೆ, ಮೆಥಡ್ಸ್ ಬರ್ತವೆ. ಯಾವ ರೀತಿ ನಾವು ಚೇಂಜ್ ಮಾಡಬೇಕು ಒಂದು ಡಿಗ್ರಿಯಿಂದ ಅನದರ್ ಒನ್ ಡಿಗ್ರಿಗೆ ಅಂತ ಹೇಳಿ. ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಏನಪ್ಪಾ ಅಂತಂದ್ರೆ ದ ಫಾರ್ಮೇಶನ್ ಆಫ್ ಡಿಗ್ರೀಸ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡು ಆ 5 ಟೈಪ್ಸ್ ನಾವು ಕಲಿತಾ ಹೋಗೋಣ. ಓಕೆನಾ? ಓಕೆ, ಇವಾಗ ನಾವೇನಪ್ಪಾ ಅಂತಂದ್ರೆ ದ ಫಾರ್ಮೇಶನ್ ಆಫ್ ದಿ ಡಿಗ್ರೀಸ್, ಯಾವ ರೀತಿಗಳು ನಾವು ಡಿಗ್ರೀಸ್ ಅನ್ನ ಕ್ರಿಯೇಟ್ ಮಾಡಬಹುದು ಅನ್ನುವಂಥದ್ದು. ಮೊದಲನೇನಪ್ಪಾ ಅಂತಂದ್ರೆ ER ಮತ್ತು ES ಅನ್ನ ಆಡ್ ಮಾಡ್ಕೊಂಡು ಏನ್ ಮಾಡ್ತೇವೆ ನಾವು ಕ್ರಿಯೇಟ್ ಮಾಡ್ತಾ ಬರ್ತೇವೆ. ಹೇಗೆ ಸರ್? ಟಾಲ್ ಇದೆ, ಟಾಲರ್, ಟಾಲೆಸ್ಟ್, ER ES ಅನ್ನ ಹಾಕೊಂಡೇನು. ಹೌದಾ? ಫಾರ್ ಎಕ್ಸಾಂಪಲ್ ಇನ್ನೊಂದು ನೋಡ್ರಿ, ಕೈಂಡ್, ಕೈಂಡರ್, ಕೈಂಡೆಸ್ಟ್ ಅಂತ ಹೇಳ್ತೇವೆ ನಾವು. ಇದು ಒಂದು ರೀತಿ. ನೆಕ್ಸ್ಟ್ ಎರಡನೇದೇನಪ್ಪ ಅಂದ್ರೆ ಆರ್ ಹಾಕೋತೇವಿ, ST ಕೂಡ ಆಡ್ ಮಾಡ್ತಾ ಬರ್ತೇವೆ. ಹೇಗೆ ಸರ್? ಬ್ರೇವ್, ಬ್ರೇವರ್, ಬ್ರೇವೆಸ್ಟ್ ಅಂತ ಹೇಳ್ತೇವೆ ನಾವು. ನೆಕ್ಸ್ಟ್ ಲಾರ್ಜ್, ಲಾರ್ಜರ್, ಲಾರ್ಜೆಸ್ಟ್ ಅಂತ ಹೇಳ್ತೇವೆ ನಾವು. ಹಾಗೆ ನೀವೇನ್ ಮಾಡ್ಬೇಕು, ನಾನು ಇಲ್ಲಿ ಹೇಳ್ತೀನಲ್ಲ ಒಂದೊಂದು ಎಕ್ಸಾಂಪಲ್ಸ್, ನೀವುಗಳು ಹೋಗಿ ಇದನ್ನ ಸರ್ಚ್ ಮಾಡ್ರಿ. ಚಾಟ್ GPT ಆಗ್ಲಿ ಅದರ್ಸ್ ಆಗ್ಲಿ ನಿಮಗೆ ಸಿಗುತ್ತೆ, ಲಿಸ್ಟ್ ಸಿಗುತ್ತೆ, ನೀವು ಲಿಸ್ಟ್ ಮಾಡ್ಕೋಬೇಕು. ಹೌದಾ? ನೆಕ್ಸ್ಟ್ ಹೋಗೋಣ. ಆಮೇಲೆ ಚೇಂಜ್ ವೈ ಅಂಡ್ ಕನ್ವರ್ಟ್ ಇನ್ ಟು ಐ ಮಾಡ್ಬೇಕು. ಐ ತೆಗೆದು ಐ ಮಾಡಿ ಅದಕ್ಕೆ ಏನ್ ಮಾಡ್ಬೇಕು? ER ES ಹಾಕ್ಬೇಕು. ಫಾರ್ ಎಕ್ಸಾಂಪಲ್ ಸರ್ ಹ್ಯಾಪಿ, ವೈ ಅನ್ನ ರಿಮೂವ್ ಮಾಡ್ಬೇಕಾಗುತ್ತೆ ನೋಡ್ರಿ, ಐ ಮಾಡಿದೇವಿ, ಅದಕ್ಕೆ ಏನ್ ಮಾಡಿದೇವಿ? ER, ಹ್ಯಾಪಿಯರ್, EST, ಸೂಪರ್ಲೇಟಿವ್ ಅಲ್ಲಿ ಹ್ಯಾಪಿಯೆಸ್ಟ್ ಅಂತ ಮಾಡಿದೇವಿ. ನೆಕ್ಸ್ಟ್ ಬ್ಯೂಸಿ ಐತಿ, ಏನ್ ಮಾಡಿದೇವಿ? ವೈ ತೆಗೆದು ಹಾಕಿದೇವಿ, ಐ ಮಾಡಿದೇವಿ, ER ಆಡ್ ಮಾಡಿದೇವಿ, ಕಂಪೇರಿಟಿವ್ ಆಯ್ತು ಬ್ಯೂಸಿಯರ್, ಆಮೇಲೆ ಬ್ಯೂಸಿಯೆಸ್ಟ್ ಅಂತ ಆಯ್ತು. ಹೌದಾ? ಈಗ ಸಿಗ್ತಾವ ನಿಮ್ಗೆ ಸಾಕಷ್ಟು. ಇದನ್ನ ಏನ್ ಬರ್ದಿಲ್ಲ, ಇದನ್ನೇ ನೀವು ಅಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡ್ರಿ, ಸಿಗುತ್ತೆ ಸಾಕಷ್ಟು. ಹಾಗ ಸರ್ ನೆಕ್ಸ್ಟ್ ಹೋಗೋಣ. ಮತ್ತೆ ಯಾವ ರೀತಿ ಮಾಡ್ಬೋದು ನಾವು? ಇಲ್ಲಿ ಬಹಳ ಇಂಪಾರ್ಟೆಂಟ್ ನೋಡ್ರಿ, 1 ವೋವೆಲ್ ಇರ್ತೈತಿ, 1 ಕಾನ್ಸನೆಂಟ್ ಇರ್ತೈತಿ, ಪ್ಲಸ್ 1 ಕಾನ್ಸನೆಂಟ್. ಹೌದಾ? ನಾವೇನ್ ಮಾಡ್ತೀವಿ? ಡಬಲ್ ದ ಕಾನ್ಸನೆಂಟ್. ಏನ್ ಮಾಡ್ತೀವಿ? ಕಾನ್ಸನೆಂಟ್ ಡಬಲ್ ಮಾಡಿ ಅದಕ್ಕೆ ER ES ಹಾಕ್ತಿವಿ. ಅಲ್ಲಿ ಕೂಡ ER ES ಹಾಕಕತ್ತೇವಿ, ಬಟ್ ಇಲ್ಲಿ ಬೇರೆ ರೀತಿ ಹಾಕಕತ್ತೇವಿ. ಹೇಗೆ ಸರ್? ಅಲ್ಲಿ ನೋಡ್ರಿ, ಟಾಲಿಗೆ ಟಾಲರ್ ಮಾಡೇವಿ, ಇಲ್ಲಿ ಹಂಗಲ್ಲ, ಬಿಗ್ ಐತಿ. ಏನ್ ಮಾಡಕತ್ತೀವಿ? ಒಂದು ವೋವೆಲ್ ಐತಿ ನೋಡ್ರಿ, ಒಂದು ವೋವೆಲ್ ಐತಿ, ಲಾಸ್ಟ್ಗೆ ಒಂದು ಕಾನ್ಸನೆಂಟ್ ಇರ್ತೈತಿ. ಕೊನೆಗೆ ಏನ್ ಮಾಡ್ತೇವೆ ನಾವು? ಕಾನ್ಸನೆಂಟ್ ಲೆಟರ್ನ ಡಬಲ್ ಬರಿತೇವೆ ನೋಡ್ರಿ, ಮತ್ತೊಂದ್ ಕಡೆ ಬರ್ದೇವಿಲ್ಲ, ರಿಪೀಟ್ ಬರ್ದೇವಿ ಮತ್ತೊಂದ್ಸಲ. ಹಾಗಾದ್ರೆ ಬಿಗ್ಗರ್ ಆಯ್ತು, ER ಹಾಕೊಂಡೇವಿ, ಬಿಗ್ಗೆಸ್ಟ್ ಆಯ್ತು. ಮತ್ತೊಂದು ಎಕ್ಸಾಂಪಲ್ ನೋಡೋಣ. ಹಾಟ್ ಐತಿ, ಒಂದು ವೋವೆಲ್ ಒಂದು ಕಾನ್ಸನೆಂಟ್, ಹಾಗಾದ್ರೆ ಏನ್ ಮಾಡ್ದೇವಿ? ಲಾಸ್ಟ್ ಕಾನ್ಸನೆಂಟ್ಸ್ ಅನ್ನ ಡಬಲ್ ಮಾಡಿದೇವಿ. ಹೌದಾ? ಏನ್ ಮಾಡಿದೆ? ನೆಕ್ಸ್ಟ್ ER ಹಾಕೊಂಡೇವಿ, ಹಾಗಾದ್ರೆ ಹಾಟರ್ ಆಯ್ತು. ಆಮೇಲೆ ಹಾಟೆಸ್ಟ್ ಬರ್ದೇವಿ. ಇನ್ನೊಂದು ನೋಡೋಣ ಬೇಕಾರೆ ನೋಡ್ರಿ, ಒಂದು ವೋವೆಲ್ ಒಂದು ಕಾನ್ಸನೆಂಟ್ ಐತಿ, ಆಗ ಲಾಸ್ಟ್ ಕಾನ್ಸನೆಂಟ್ ಏನ್ ಮಾಡಿದೇವಿ? ಡಬಲ್ ಮಾಡಿದೇವಿ. ಏನ್ ಮಾಡಿದ? ಆಮೇಲೆ ER ಹಾಕೊಂಡೇವಿ, ಫ್ಯಾಟರ್, ಫ್ಯಾಟೆಸ್ಟ್ ಐತಿ. ಹೀಗೆ ನಿಮಗೆ ಸಿಗ್ತಾವ ಸಾಕಷ್ಟು. ಲಿಸ್ಟ್ ಮಾಡ್ಕೋರಿ, ಕಲೀರಿ. ನೋಡ್ರಪ್ಪ, ಎಲ್ಲನೂ ಕೂಡ ನಾವೇ ಹೇಳ್ಕೊಡೋದಲ್ಲ, ನಿಮ್ ಪ್ರಯತ್ನ ಕೂಡ ಇರ್ಬೇಕಲ್ಲ. ಹಾಗೆ ಒಂದಿಷ್ಟು ಲಿಸ್ಟ್ ಮಾಡ್ಕೊಂಡು ಕಲ್ತ್ರೆ ಪರ್ಫೆಕ್ಟ್ ಆಗ್ತೀರಿ.
ನೆಕ್ಸ್ಟ್ ತಗೋಣ ಅನದರ್ ಟೈಪ್. ಏನ್ ಮಾಡ್ತೀವಿ, ಮೋರ್ ಮತ್ತು ಮೋಸ್ಟ್ ಅನ್ನ ಯೂಸ್ ಮಾಡ್ತೀವಿ. ಯಾವಾಗ ಸರ್ ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ನಾವು ಹೇಳ್ತೀವಿ ಈ ಯಾವ್ದ್ರಿ ಸಿಲೆಬಲ್ ಅಂತ ಹೇಳ್ತೀವಲ್ಲ ನಾವು, 1 ಸಿಲೆಬಲ್ 2 ಸಿಲೆಬಲ್ 3 ಸಿಲೆಬಲ್, ಮೋರ್ ದೆನ್ 2 or 3 ಸಿಲೆಬಲ್ಸ್ ಏನಾಗುತ್ತೆ ನಮಗ ಅಲ್ಲಿ ನಾವು ಈ ರೀತಿ ER ES ಆಗ್ಲಿ ಹಾಕಕ್ ಬರಲ್ಲ. ಅಲ್ಲಿ ಮೋರ್ ಮೋಸ್ಟ್ ಅನ್ನ ಯೂಸ್ ಮಾಡೋಕ್ಕಾಗುತ್ತೆ. ನೋಡ್ರಿ, ಬ್ಯೂಟಿಫುಲ್ ಬ್ಯೂಟಿಫುಲ್ ಹೌದಲ್ಲ, ಬ್ಯೂಟಿಫುಲ್ ಇಲ್ಲಿ 3 ಸಿಲೆಬಲ್ಸ್ ಐತಿ. ಹಾಗಾದ್ರೆ ಮೋರ್ ದೆನ್ 2-3 ಸಿಲೆಬಲ್ಸ್ ಏನಾಗುತ್ತೆ, ನಾವು ಮೋರ್ ಅಂಡ್ ಮೋಸ್ಟ್ ಅನ್ನ ಹಾಕೋತೀವಿ. ಬ್ಯೂಟಿಫುಲ್ ಮೋರ್ ಬ್ಯೂಟಿಫುಲ್ ಮೋಸ್ಟ್ ಬ್ಯೂಟಿಫುಲ್ ಆಗುತ್ತೆ. ನೆಕ್ಸ್ಟ್ ಡಿಫಿಕಲ್ಟ್ ಮೋರ್ ಡಿಫಿಕಲ್ಟ್ ಮೋಸ್ಟ್ ಡಿಫಿಕಲ್ಟ್ ಆಗುತ್ತೆ. ಹೌದಾ, ಹೀಗೆ ಸಿಲೆಬಲ್ಸ್ಗಳು ಜಾಸ್ತಿ ಬಂದಾಗ ಏನಾಗುತ್ತೆ, ನಾವು ಮೋರ್ ಮತ್ತು ಮೋಸ್ಟ್ ಅನ್ನ ಹಾಕೊಂಡು ಚೇಂಜ್ ಮಾಡ್ತೀವಿ. ಇಲ್ಲಿ ನಿಮ್ಗೆ ಸಾಕಷ್ಟು ಸಿಗ್ತಾವ, ಸರ್ಚ್ ಮಾಡ್ತಾ ಹೋದ್ರೆ ಸರ್ಚ್ ಮಾಡ್ರಿ. ನೆಕ್ಸ್ಟ್ ಕೆಲವೊಂದು ಇರ್ರೆಗ್ಯುಲರ್ ಫಾರ್ಮ್ಸ್, ಅವು 3 ಬೇರೆ ಇರ್ತಾವ. ಒಂದ್ಸಲ ಹಿಂಗೆ ಕೋಚಿಂಗ್ ಕ್ಲಾಸ್ನ ಒಬ್ಬನ ಕೇಳಿದ್ದೀನಿ ನಾನು. ಗುಡ್ ಏನಾಗುತ್ತಪ್ಪ ಅಂದ್ರೆ ಗುಡ್ ಗುಡ್ರ ಗುಡ್ಡೆಸ್ಟ್ ಅಂತ ಹೇಳ್ಬಿಟ್ಟಿದ್ದೆ ನಾವು. ಗುಡ್ ಗುಡ್ಡರ ಗುಡ್ಡೆಸ್ಟ್ ಹಂಗಾಗಲ್ರಿ, RE ಹಾಕಕ್ ಬರಲ್ಲ. ಗುಡ್ ಬೆಟರ್ ಬೆಸ್ಟ್ ಆಗುತ್ತೆ. ಇದರ 3 ಫಾರ್ಮ್ಸ್ ಗಳ ಚೇಂಜ್ ಆಗ್ತಾ ಹೋಗ್ತೈತಿ. ಹೌದಾ, ಅದಕ್ಕೆ ನಾವು ಏನ್ ಮಾಡ್ತೇವಿ, ಇರ್ರೆಗ್ಯುಲರ್ ಫಾರ್ಮ್ಸ್ ಅಂತ ಹೇಳ್ತೇವೆ. ಬ್ಯಾಡ್ ವರ್ಸ್ ವರ್ಸ್ಟ್ ಆಗುತ್ತೆ. ಲಿಟಲ್ ಲೆಸ್ ಲೀಸ್ಟ್ ಆಗುತ್ತೆ. ಈಗ ನಿಮಗೆ ಸಾಕಷ್ಟು ಲಿಸ್ಟ್ ಸಿಗ್ತಾವ, ಇವು ಮಾಡ್ಕೊಡ್ರಿ. ಎಕ್ಸ್ಟ್ರಾ ನಾನು ಹೇಳ್ಬಾರ್ದು ಅನ್ಕೊಂಡಿದ್ದೆ. ಡೈರೆಕ್ಟ್ ಆಗಿ ನಾವು 5 ಮೆಥಡ್ಸ್ ಆಫ್ ಟೈಪ್ ಡಿಗ್ರೀಸ್ ಆಫ್ ಚೇಂಜಸ್ ಯಾವ ರೀತಿ ನಾವು ಚೇಂಜ್ ಮಾಡಬೇಕು ಒಂದರಿಂದ ಇನ್ನೊಂದಕ್ಕೆ ಅಂತ ಹೇಳ್ಬೇಕು ಅನ್ಕೊಂಡಿದ್ದೆ. ಆದ್ರೂ ನಾನು ಹೇಳ್ಬೇಕು ಅನಿಸ್ತು. ತುಂಬಾನೇ ಇದ್ರ ಇಂಪಾರ್ಟೆಂಟ್ ಐತೆ. ಯಾಕಂದ್ರೆ ಇವುಗಳ ನಮಗೆ ಗೊತ್ತಿಲ್ಲಪ್ಪ ಅಂತಂದ್ರೆ ನಾವು ಕಂಪೇರಿಟಿವ್ ಸೂಪರ್ಲೇಟಿವ್ ಮಾಡಕ್ ಆಗಲ್ಲ. ಹೌದಾ, ಸೊ ಇದನ್ನ ಲಿಸ್ಟ್ ರೆಡಿ ಮಾಡ್ಕೊಡ್ರಿ, ಇನ್ನಷ್ಟು ಸರ್ಚ್ ಮಾಡ್ಕೊಂಡು ಬರ್ಕೊಡ್ರಿ ಅಂತ ಹೇಳ್ತಾ ಈಗ ನೆಕ್ಸ್ಟ್ ಏನ್ ಮಾಡೋಣ, ದ 5 ಮೆಥಡ್ಸ್ ಅಲ್ಲಿ ಯಾವ ರೀತಿ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮಾಡೋದು ಅಂತೇಳಿ ಕಲಿತಾ ಹೋಗೋಣ. ಟೈಪ್ 1 ಏನಪ್ಪಾ ಅಂದ್ರೆ ಸೆಂಟೆನ್ಸ್ ಪಾಸಿಟಿವ್ ಕೊಟ್ಟಿರ್ತಾನೆ, ನಾವು ಅದನ್ನ ನೆಗೆಟಿವ್ ಆಗಿ ಕಂಪೇರಿಟಿವ್ ಮಾಡ್ಬೇಕಾಗತ್ತೆ. ಸೂಪರ್ಲೇಟಿವ್ ಇಲ್ಲಿ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ ಫಸ್ಟ್ ನಾ ಹೇಳೋದನ್ನ ಕೇಳಿಸ್ಕೊಡ್ರಿ. ಇಲ್ಲಿ ಮನಿ ಅಂತ ಕೊಟ್ಟು ಅದನ್ನ ಎಜುಕೇಶನ್ಗೆ ಕಂಪೇರ್ ಮಾಡಕತ್ತಾನೆ. ಹೌದಾ, ಪಾಸಿಟಿವ್ ಅಲ್ಲಿ 2 ವಸ್ತುಗಳು ಅಥವಾ ವ್ಯಕ್ತಿಗಳು, ಇಲ್ಲಿ ವ್ಯಕ್ತಿಗಳು ಬಂದ್ರು. ಯಾರು ನೋಡ್ರಿ, ಸಿ ಈಸ್ ಹರ್ ಸಿಸ್ಟರ್ ಐತಿ. ಹೌದಾ, ಪರ್ಸನ್ಸ್ ಆಗ್ಲಿ ಥಿಂಗ್ಸ್ ಆಗ್ಲಿ ಹಾಗೆ ಬಂದಾಗ ಏನಾಗುತ್ತೆ, ಅಥವಾ ಪ್ಲೇಸಸ್ ಕಂಪೇರ್ ಮಾಡ್ಬೋದು. ಪಾಸಿಟಿವ್ ಅಲ್ಲಿ 2 ವಸ್ತುಗಳು ಕೊಡ್ತಾ ಇದ್ದಪ್ಪ ಅಂತಂದ್ರೆ ನಾವು ಅದನ್ನ ಸೂಪರ್ಲೇಟಿವ್ ಮಾಡಕ್ ಆಗಲ್ಲ. ಹೌದಾ, ಹಾಗಾದ್ರೆ ಏನಾಗುತ್ತೆ ಸರ್, ಕಂಪೇರಿಟಿವ್ ಮಾಡ್ಬೋದು. ಇದು ಫಸ್ಟ್ ಟೈಪ್ 1 ಅಂತ ಹೇಳ್ತೀವಿ. ಹೇಗಾಗುತ್ತೆ ಸರ್, ಒಂದು ಬಿಡಿಸಿ ನೋಡ್ರಿ. ಮನಿ ಈಸ್ ಆಸ್ ಇಂಪಾರ್ಟೆಂಟ್ ಆಸ್ ಎಜುಕೇಶನ್ ಅಂತ ಮಾಡೇವ ನಾವು. ಇದು ಒಂಥರ ಆಕ್ಟಿವೇಶನ್ ಮಾಡ್ದಂಗೆ. ಏನಾಗುತ್ತೆ, ಇಲ್ಲಿ ಬರುವಂತ ಆಬ್ಜೆಕ್ಟ್ ನಾವ್ ಏನಾಗುತ್ತೆ ರೀ, ಸಬ್ಜೆಕ್ಟ್ ಆಗುತ್ತೆ. ಹೌದಾ, ಇಲ್ಲಿರುವಂತ ಆಬ್ಜೆಕ್ಟ್ ನಾವ್ ಏನ್ ಮಾಡ್ತೇವಿ, ಈ ಕಡೆ ತೆಗೆದುಕೊಂಡು ಬರ್ತೇವೆ. ಯಾವಾಗ ಕಂಪೇರಿಟಿವ್ ಮಾಡೋಗೂ ಬರ್ತೈತಿ, ಸೂಪರ್ಲೇಟಿವ್ ಮಾಡುವ ಕೂಡ ಹಾಗೆ ಮಾಡ್ತೀವಿ. ಮುಂದೆ ನೆಕ್ಸ್ಟ್ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಗೊತ್ತಾಗುತ್ತೆ. ಹಾಗಾದ್ರೆ ಏನ್ ಮಾಡೋಣ ಸರ್, ಆಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಆಗಿ ಬರೆಯೋಣ. ಎಜುಕೇಶನ್ ಅಂತ ಬರ್ದೇವೆ. ಹೆಲ್ಪಿಂಗ್ ವರ್ಬ್ ಈಸ್ ಬರೆಯೋಣ. ನೆಕ್ಸ್ಟ್ ನಾಟ್ ಇಲ್ಲಿ ಬೇಕು ನಮಗ. ಹೌದಾ, ನಾಟ್ ಇರ್ಲೇಬೇಕು, ಯಾಕಂದ್ರೆ ನೆಗೆಟಿವ್ ಮಾಡ್ಬೇಕು ನಾವು ಪಾಸಿಟಿವ್ ಇದು. ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡೋಣ ಸರ್, ಯಾವ್ದಾಯ್ತು ನಮಗೆ ಇಲ್ಲಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಪಾಸಿಟಿವ್ ಅಲ್ಲಿ ಇಂಪಾರ್ಟೆಂಟ್ ಐತಿ. ಹೌದಲ್ಲ, ಹಾಗಾದ್ರೆ ಏನಾಗುತ್ತೆ ಸರ್, ಇಂಪಾರ್ಟೆಂಟ್ ಮೋರ್ ಇಂಪಾರ್ಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದ್ರೆ ಕಂಪೇರಿಟಿವ್ ಅಲ್ಲಿ ಮೋರ್ ಇಂಪಾರ್ಟೆಂಟ್ ತಗೋಬೇಕು. ದೆನ್ ಸಬ್ಜೆಕ್ಟ್ ಬಿಕೇಮ್ ಆಬ್ಜೆಕ್ಟ್. ಯಾವ್ದ್ರಿ, ಮನಿ ಅಂತ ಆಯ್ತು. ಹೌದಾ, ಎಷ್ಟು ಈಜಿ ಅದಲ್ಲ ಸರ್. ಇದು ಟೈಪ್ 1 ಈಸಿ ಐತಿ. ಆಲ್ಮೋಸ್ಟ್ ನಿಮಗೆ ಇದ್ರ ಮೇಲೆ ಕ್ವಶನ್ಸ್ ಕೇಳೋದು ತುಂಬಾ ರೇರ್. ನೆಕ್ಸ್ಟ್ ನಿಮಗೆ ಟೈಪ್ 3, 4, 5 ಅಲ್ಲಿ ಜಾಸ್ತಿ ಕ್ವಶನ್ಸ್ಗಳು ಬರ್ತಿರ್ತಾವ. ಯಾಕಂದ್ರೆ ಇದನ್ನ ನಾವು ಕಲಿಬೇಕು. ನೆಕ್ಸ್ಟ್ ತಗೊಂಡು ಇನ್ನೊಂದು ಎಕ್ಸಾಂಪಲ್. ಸಿ ಈಸ್ ಆಸ್ ಹ್ಯಾಪಿ ಆಸ್ ಹರ್ ಸಿಸ್ಟರ್. ಹಾಗಾದ್ರೆ ಕಂಪೇರಿಟಿವ್ಲಿ ಇಬ್ಬರ ಜೊತೆಗೆ ಕಂಪ್ಯಾರಿಸನ್ ಇತ್ತು ಅಂತ ತಿಳ್ಕೋರಿ. ನಾವು ಅದನ್ನ ಸೂಪರ್ಲೇಟಿವ್ ಮಾಡಕ್ ಬರಲ್ಲ, ಇಷ್ಟೇ ತಿಳ್ಕೊಂಡ್ಬಿಡು, ಜಾಸ್ತಿ ಏನ್ ಬೇಡ. ಹಾಗಾದ್ರೆ ಏನ್ ಮಾಡ್ಬೋದು ಸರ್, ಕಂಪೇರಿಟಿವ್ ಮಾಡ್ಬೋದು. ಹಾಗಾದ್ರೆ ಆಬ್ಜೆಕ್ಟ್ ಏನ್ ಮಾಡೋಣ, ಇತ್ತಾಗ ಬರಿಬೇಕಾಗುತ್ತೆ. ಹಾಗಾದ್ರೆ ಹರ್ ಸಿಸ್ಟರ್ ಅಂತ ಫಸ್ಟಿಗೆ ನಾವು ಬರಿಬೇಕಾಗುತ್ತೆ ಸರ್. ನೆಕ್ಸ್ಟ್ ನೆಗೆಟಿವ್ ಮಾಡಬೇಕು, ಅದಕ್ಕಿಂತ ಮುಂಚೆ ಹೆಲ್ಪಿಂಗ್ ವರ್ಬ್ ಹಾಕೋಣ. ಇಲ್ಲಿ ಈಸ್ ಐತಿ, ಈಸ್ ಹಾಕೋಣ. ವಾಜ್ ಇದ್ರೆ ವಾಸ್ ಹಾಕೋಣ. ಹೌದಾ, ಹರ್ ಸಿಸ್ಟರ್ ಈಸ್ ನಾಟ್. ಹೇಳಿದ್ರಿ ನಿಮಗ ಏನಾಗುತ್ತೆ, ಹ್ಯಾಪಿ ಹ್ಯಾಪಿಯರ್ ಹ್ಯಾಪಿಯೆಸ್ಟ್. ಹೌದಿಲ್ಲ, ಹಾಗೆ ಏನಾಗಬೇಕು, ಹ್ಯಾಪಿಯರ್. ಹೌದಿಲ್ಲ, ನಾಟ್ ಮೋರ್ ಹ್ಯಾಪಿ ಮೋಸ್ಟ್ ಹ್ಯಾಪಿ. ಅದಕ್ಕೆ ಹೇಳಕತ್ತೀನಿ, ಇವುಗಳು ಗೊತ್ತಿಲ್ಲಪ್ಪ ನಮಗ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ನೀವು ನಾನು ಹೇಳಿಕೊಟ್ಟಿನಿ ಫಾರ್ಮೇಶನ್ ಆಫ್ ಅಡ್ಜೆಕ್ಟಿವ್ಸ್ ಅಲ್ಲ, ಅದರಂತ ಏನ್ ಮಾಡ್ರಿ, ನೀವು ಆ ರೂಲ್ಸ್ ಅನ್ನ ಯೂಸ್ ಮಾಡ್ಕೊಂಡು ಇನ್ನೊಂದಿಷ್ಟು ಲಿಸ್ಟ್ ಮಾಡ್ಕೊಂಡು ಕಲೀರಿ, ಅವಾಗ ನಿಮಗೆ ಈಸಿ ಆಗುತ್ತೆ. ಹೌದಾ, ಇಲ್ಲಿ ಹ್ಯಾಪಿ ಹ್ಯಾಪಿಯರ್ ಹ್ಯಾಪಿಯೆಸ್ಟ್ ಆಗುತ್ತೆ. ಹಾಗಾದ್ರೆ ಹರ್ ಸಿಸ್ಟರ್ ಈಸ್ ನಾಟ್ ಹ್ಯಾಪಿಯರ್ ದೆನ್ ಏನಾಗ್ಬೇಕ್ರಿ, ದೆನ್ ಸಿ ಅಂತ ಆಗುತ್ತೆ. ಹೌದಾ, ದೆನ್ ಸಿ ಇಸ್ ರೈಟ್ ಆನ್ಸರ್. ಹೌದಾ, ನೆಕ್ಸ್ಟ್ ತಗೋಣ. ಇನ್ನೊಂದು ಸೆಂಟೆನ್ಸ್ ಐತಿ. ರಾಜು ಮತ್ತು ರವಿಗೆ ಇಲ್ಲಿ ಕಂಪ್ಯಾರಿಸನ್ ಐತಿ. ಹಾಗಾದ್ರೆ ಪಾಸಿಟಿವ್ಲಿ 2 ಕಂಪ್ಯಾರಿಸನ್ ಬಂದ್ರೆ
ಅವು ಸೂಪರ್ಲೇಟಿವ್ ಮಾಡಕ್ಕಾಗಲ್ಲ. ಯಾಕೆ ರಿಪೀಟ್ ಮಾಡಕತ್ತೀನಿ ಅರ್ಥ ಮಾಡ್ಕೊರಿ, ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ ಈಸಿಯಾಗಿ. ಹಾಗಾದ್ರೆ ರಾಜು ಈಸ್ ಆಸ್ ಟಾಲ್ ಆಸ್ ರವಿ ಅಂತ ಇದೆ. ಹಾಗಾದ್ರೆ ಕಂಪೇರ್ ಮಾಡ್ಬೋದು ನಾವು. ರವಿ ಏನ್ ಮಾಡೋಣ, ಫಸ್ಟಿಗೆ ಬರೆದುಕೊಂಡು ಬಿಡೋಣ. ಹಾಗಾದ್ರೆ ರವಿ ಬರ್ದೇವ್ ಸರ್, ಈಸ್ ಐತಿ, ವಾಸ್ ಬರೀ ಅವಶ್ಯಕತೆ ಇಲ್ಲ, ಈಸೇ ಬರಿಬೇಕು, ಟೆನ್ಸ್ ಚೇಂಜ್ ಮಾಡಬೇಡ್ರಿ. ವಾಸ್ ಕೊಟ್ಟಿದ್ರು ವಾಸ್ ಬರಿ, ಹೌದಾ. ರವಿ ಈಸ್, ನೆಕ್ಸ್ಟ್ ಸರ್ ನಾಟ್ ಬರೆಯೋಣ, ಹೌದಾ. ರವಿ ಈಸ್ ನಾಟ್, ನೆಕ್ಸ್ಟ್ ಏನಂತ ಸರ್ ಟಾಲ್ ಐತಿ, ಏನ್ ಮಾಡೋಣ ಟಾಲರ್, ಹೌದಿಲ್ಲ. ರವಿ ಈಸ್ ನಾಟ್ ಟಾಲರ್ ದ್ಯಾನ್ ಯಾರದರಿ, ರಾಜು ಅದರೇ. ಏನಾಗಬೇಕು, ರಾಜು. ಸೊ ಇದು ಈಸಿ ಐತಿ. ಇದನ್ನ ನಾವು ಟೈಪ್ 1 ಅಂತ ಹೇಳ್ತೇವೆ ನಾವು. ಈಗ ನೆಕ್ಸ್ಟ್ ಟೈಪ್ 2 ನೋಡೋಣ, ಆ ನಂತರ ಟೈಪ್ 3, ಟೈಪ್ 4, ಟೈಪ್ 5 ನೋಡ್ತಾ ಹೋಗೋಣ. ಓಕೆ ಇವಾಗ ಟೈಪ್ 2 ನೋಡ್ತಾ ಹೋಗೋಣ. ಇಲ್ಲಿ ಸಿಂಪಲ್ ಆಗಿ ನೆಗೆಟಿವ್ ಇರ್ತೈತಿ, ಅದನ್ನ ನಾವು ಪಾಸಿಟಿವ್ ಏನಪ್ಪ ಅಂದ್ರೆ ಕಂಪೇರಿಟಿವ್ ಮಾಡ್ತಾ ಬರ್ತೀವಿ. ಹೇಗೆ ನೋಡ್ರಿ, ರಮ್ಯಾ ಈಸ್ ನಾಟ್ ಆಸ್ ಅಟ್ರಾಕ್ಟಿವ್ ಆಸ್ ಮಾಧವಿ ಅಂತ ಕೊಟ್ಟಿನಿ ನಾವು. ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಿಮಗ ಪಾಸಿಟಿವ್ ಅಲ್ಲಿ ಇಬ್ಬರು ವ್ಯಕ್ತಿಗಳು, ಕೇವಲ ಇಬ್ಬರ ಬಗ್ಗೆ ಕೊಟ್ರೆ ಅದನ್ನು ಸೂಪರ್ಲೇಟಿವ್ ಮಾಡಕ್ಕಾಗಲ್ಲ. ಸೂಪರ್ಲೇಟಿವ್ ಮಾಡ್ಬೇಕಂದ್ರೆ ಮೋರ್ ದೆನ್ 2 ಇರ್ಬೇಕ್ರಿ, ಹೌದಾ. 2ಕ್ಕಿಂತ ಹೆಚ್ಚು ಹಲವಾರು ಬಂದಾಗ ಏನಾಗುತ್ತೆ ಹೇಳ್ರಿ, ಅಲ್ಲಿ ನಾವು ಸೂಪರ್ಲೇಟಿವ್ ಮಾಡಕ್ಕಾಗತ್ತ. ಇಲ್ಲಿ ಏನ್ ಮಾಡಕತ್ತಾನೆ, ಪಾಸಿಟಿವ್ ನಾಗ ಇಬ್ಬರೇ ಕೊಟ್ಟಾಗ ಅದನ್ನ ಕಂಪೇರಿಟಿವ್ ಮಾಡುವ ಹೊರತಾಗಿ ಸೂಪರ್ಲೇಟಿವ್ ಮಾಡಕ್ ಬರಲ್ಲ. ಇದನ್ನು ಕರೆಕ್ಟಾಗಿ ತಿಳ್ಕೊಡ್ರಿ. ಸರಿ, ಹಾಗಾದ್ರೆ ಏನಾಗುತ್ತೆ ಸರ್, ನಾವು ಕಂಪೇರಿಟಿವ್ ಮಾಡ್ಬೋದು. ಹೇಗೆ ಮಾಡ್ಬೋದು ನೋಡ್ರಿ, ಪಾಸಿಟಿವ್ ಆಗಿ ಮಾಡ್ಬೋದು. ನೆಗೆಟಿವ್ ಇದ್ದಾಗ ಆಬ್ಜೆಕ್ಟ್ ಬಿಕಮ್ ಸಬ್ಜೆಕ್ಟ್ ಹೇಳಿ ಕೊಟ್ಟಿ ನಿಮ್ಗೆ. ಹಾಗಾದ್ರೆ ಮಾಧವಿ ಅನ್ನೋದು ತಂದು ಬರ್ದೇವಿ. ನೆಕ್ಸ್ಟ್ ಈಸ್ ಬರ್ದೇವ್ ಸರ್, ಏನ್ ಕೊಟ್ರ ಅಟ್ರಾಕ್ಟಿವ್ ಐತಿ. ಹಾಗಾದ್ರೆ ಏನಾಗ್ಬೇಕು ಸರ್, ಕಂಪೇರಿಟಿವ್ಲಿ ಮೋರ್ ಅಟ್ರಾಕ್ಟಿವ್, ಮೋಸ್ಟ್ ಅಟ್ರಾಕ್ಟಿವ್ ಸೂಪರ್ಲೇಟಿವ್ ಆಗುತ್ತೆ. ಹಾಗಾದ್ರೆ ಮೋರ್ ಅಟ್ರಾಕ್ಟಿವ್ ದೆನ್ ಯಾರದರ್ರಿ, ರಮ್ಯಾ. ಇಷ್ಟು ಮಾಡಿದ್ರೆ ಮುಗೀತು ನಮಗೆ. ಓಕೆ, ಈಗ ಎರಡನೇ ಸೆಂಟೆನ್ಸ್ ಏನ್ ಮಾಡೋಣ, ನಾವು ಚೇಂಜ್ ಮಾಡ್ತಾ ಹೋಗೋಣ. ಏನಾಗುತ್ತೆ ಸರ್, ಮೈ ಬ್ರದರ್ ಈಸ್ ನಾಟ್ ಆಸ್ ಕ್ಲೆವರ್ ಆಸ್ ಐ ಅಂತ ಇದೆ. ಸಿಂಪಲ್ ಐತೆ ಸರ್, ಐ ತಂದು ಬರಿತೇವೆ, ಐ ಬರ್ದೇವ್ ಸರ್. ನೆಕ್ಸ್ಟ್ ಏನ್ ಮಾಡೋಣ ಸರ್, ಈಸ್ ಐತಿ ಬಲ್ಲ ಸರ, ಏನಾಗ್ಬೇಕ್ರಿ ಐ ಎಮ್ ಬರಬೇಕು. ಸೆಂಟೆನ್ಸ್ ಪ್ರೆಸೆಂಟ್ ಐತಿ ಇಲ್ಲ ಅಂತಲ್ಲ. ಹಾಗಾದ್ರೆ ಐ ಬಂದಾಗ ನಮಗೆ ಈಸ್ ಬರಲ್ಲ. ಬ್ರದರ್ ಇತ್ತು, ಈಸ್ ಬರ್ದೇವ್, ಮೈ ಬ್ರದರ್ ಈಸ್, ಹೌದಲ್ಲ. ಹಾಗಾದ್ರೆ ಐ ಆಮ್ ಬರಬೇಕು, ಹೌದಾ. ಐ ಆಮ್ ಏನಾಗುತ್ತೆ ನೆಕ್ಸ್ಟ್ ನೋಡೋಣ, ಈಸ್ ಬರ್ದೇವಿ ಇಲ್ಲಿ. ಹಾಗಾದ್ರೆ ಐ ಮುಂದ್ಗಡೆ ಆಮ್ ಬರ್ದೇವಿ ಸರ್. ನೆಕ್ಸ್ಟ್ ಏನಾಗಣ, ಯಾವ್ದೈತಿ ಕ್ಲೆವರ್ ಏನಾಗಬೇಕು ಸರ್, ಮೋಸ್ಟ್ ಕ್ಲೆವರ್ ಆಗಲ್ಲ, ಮೋರ್ ಕ್ಲೆವರ್ ಆಗಲ್ಲ, ಕ್ಲೆವರರ್ ಆಗುತ್ತೆ. ಹಾಗಾದ್ರೆ ಐ ಎಮ್ ಕ್ಲೆವರರ್, ಹೌದಾ. ಏನಾಗ್ಬೇಕ್ರಿ, ಐ ಎಮ್ ಕ್ಲೆವರರ್ ದ್ಯಾನ್ ಏನಾಗ್ಬೇಕ್ರಿ, ಮೈ ಬ್ರದರ್, ಹೌದಾ. ಮೈ ಬ್ರದರ್ ಅಂತ ಆಗತ್ತೆ. ಸಾರಿ, ಇಲ್ಲಿ ಆರ್ ಬಿಟ್ಟಿನಿ, ಮೈ ಬ್ರದರ್, ಹೌದಾ. ಐ ಎಮ್ ಕ್ಲೆವರರ್ ದ್ಯಾನ್ ಮೈ ಬ್ರದರ್ ಅಂತ ಆಗುತ್ತೆ, ಹೌದಾ. ಸೊ ಇಲ್ಲಿ ಈಸ್ ಬರಲ್ಲ, ಐ ಮುಂದ್ಗಡೆ ಆಮ್ ಬರಿಬೇಕಾಗುತ್ತೆ. ನೆಕ್ಸ್ಟ್ ಹೋಗೋಣ ಸರ್. ಹಾಗಾದ್ರೆ ಸರ್ ಲಾಸ್ಟ್ ಒನ್ ಬಿಡಿಸ್ಬಿಡೋಣ. ಮನಿ ಈಸ್ ನಾಟ್ ಸೋ ಯೂಸ್ಫುಲ್ ಆಸ್ ನಾಲೆಜ್ ಅಂತ ಇದೆ. ಹಾಗಾದ್ರೆ ಸರ್ ನಾಲೆಜ್ ಫಸ್ಟ್ ಇತ್ತಂದು ಬರೆಯೋಣ. ಹೌದು, ಬರೆಯೋಣ ಸರ್ ನಾಲೆಜ್, ಹೌದಾ. ಹಾಗಾದ್ರೆ ನಾಲೆಜ್ ಏನ್ ಮಾಡೋಣ ಸರ್, ನೆಕ್ಸ್ಟ್ ಯೂಸ್ಫುಲ್ ಐತಿ, ಹೌದಾ. ಈಸ್ ಐತಿ, ನಾಲೆಜ್ ಅದ ಈಸೇ ಬರ್ತೈತಿ, ಅಬ್ಸ್ಟ್ರಾಕ್ಟ್ ನೌನ್. ನಾಲೆಜ್ ಈಸ್ ಸರ್ ನಮ್ಗೆ ಯಾವ್ದೈತಿ ಇಲ್ಲಿ, ಡಿಗ್ರಿ. ಯೂಸ್ಫುಲ್ ಐತಿ, ಏನಾಗುತ್ತೆ ಸರ್ ಯೂಸ್ಫುಲ್, ಯೂಸ್ಫುಲ್, ಮೋರ್ ಯೂಸ್ಫುಲ್, ಮೋಸ್ಟ್ ಯೂಸ್ಫುಲ್ ಆಗುತ್ತೆ. ಹಾಗಾದ್ರೆ ನಾಲೆಜ್ ಈಸ್ ಮೋರ್ ಯೂಸ್ಫುಲ್, ಹೌದಾ. ಮೋರ್ ಯೂಸ್ಫುಲ್ ದ್ಯಾನ್ ಏನೈತ್ರಿ, ಮನಿ. ಏನಾಗ್ಬೇಕ್ರಿ, ಮನಿ ಅಂತ ನಾವಿಲ್ಲಿ ಬರಿಬೇಕಾಗತ್ತೆ. ಹಾಗಾದ್ರೆ ನಾಲೆಜ್ ಈಸ್ ಮೋರ್ ಯೂಸ್ಫುಲ್ ದ್ಯಾನ್ ಮನಿ. ದಿಸ್ ಈಸ್ ಅ ಸೆಕೆಂಡ್ ಟೈಪ್ ಆಗುತ್ತೆ. ಇದನ್ನು ಈಸಿ ಐತಿ. ಇನ್ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಜರ್ನಿ ನಮಗೆ. ಟೈಪ್ 3 ಮತ್ತು 4 ಮತ್ತು 5 ಇವುಗಳು ತುಂಬಾನೇ ಇಂಪಾರ್ಟೆಂಟ್. ಆಗ ನೆಕ್ಸ್ಟ್ ಅವುಗಳನ್ನ ನೋಡ್ತಾ ಹೋಗೋಣ. ಓಕೆ, ದಿಸ್ ಒನ್ ಇಸ್ ದ ಟೈಪ್ 3 ಆಗುತ್ತೆ. ಇಲ್ಲಿ ನಿಮಗೆ 3 ಮಾಡ್ಬೋದು. ಯಾವ್ದ್ರಿ, ಪಾಸಿಟಿವ್ ಕೊಟ್ಟಿರ್ತಾನೆ, ಕಂಪೇರಿಟಿವ್ ಮಾಡ್ಬೋದು, ಸೂಪರ್ಲೇಟಿವ್ ಡಿಗ್ರೀಸ್ ಕೂಡ ನಾವು ಮಾಡ್ಬೋದು, ಹೌದಾ. ಇದು ಟೈಪ್ ನಮಗೆ 3 ಆಗುತ್ತೆ. ಇದಾದ ನಂತರ 4 ಬರ್ತೈತಿ. ಸರ್ 4 ಅಲ್ಲಿ ಏನ್ ಕೊಡ್ತಾನಪ್ಪ ಅಂತಂದ್ರೆ, 4 ಅಲ್ಲಿ ನೋ ಅದರ್ ಅಂತ ಕೊಡ್ತಾನೆ. ಏನ್ರಿ, ನೋ ಅದರ್ ಅಂತ ಕೊಡ್ತಾನೆ. ಎಲ್ಲಿ, ಪಾಸಿಟಿವ್ ಇದ್ದಾಗ. ಸರ್ 5 ಅಲ್ಲಿ ಏನ್ ಕೊಡ್ತಾನಪ್ಪ ಅಂತಂದ್ರೆ, 5 ಅಲ್ಲಿ ನಿಮಗೆ ವೆರಿ ಫ್ಯೂ ಅಂತ ಕೊಡ್ತಿರ್ತಾನೆ. ಹಾಗಾದ್ರೆ ಸರ ಪಾಸಿಟಿವ್ ಅಲ್ಲಿ ನೋ ಅದರ್
ವೆರಿ ಫ್ಯೂ ಬಂದ್ರೆ ಹೇಗೆ ಮಾಡಬೇಕು ಅನ್ನೋದನ್ನ ನಾವು ಟೈಪ್ 4 ಅಲ್ಲಿ ಮತ್ತು ಟೈಪ್ 5 ಅಲ್ಲಿ ಕಲಿತಾ ಬರ್ತೇವೆ. ಅಲ್ಲಿ ಒಂದಿಷ್ಟು ಸ್ಪೆಸಿಫಿಕ್ ಆಗಿ ರೂಲ್ಸ್ ಬರ್ತಾವ ಕಂಪೇರಿಟಿವ್ ಮತ್ತು ಸೂಪರ್ಲೇಟಿವ್ ಅಲ್ಲಿ. ಬಟ್ ಇಲ್ಲಿ ಹಂಗಿರಲ್ಲ. ಇಲ್ಲಿ ನಾವೇನ್ ಮಾಡ್ತೇವೆ, ಈಸಿಯಾಗಿ ಆಸ್ ಇಟ್ ಇಸ್ ಹ್ಯಾಕ್ ಕೊಟ್ಟಿರ್ತಾನೆ ಹಾಗೆ ನಾವು ಮಾಡ್ತಾ ಬರ್ತೇವೆ. ಹಾಗಾದ್ರೆ ಇವೆರಡಕ್ಕೂ ವೇಟ್ ಮಾಡ್ರಿ ಅಂತ ಹೇಳ್ತಾ ಫಸ್ಟ್ ನಾವು ಥರ್ಡ್ ಒನ್ ಕಲಿತಾ ಹೋಗೋಣ. ಏನಿದೆ ಸರ್, ಒಂದು ಆಲ್ರೆಡಿ ನಾನು ಬಿಡಿಸಿನಿ, ಅದ್ರ ತಕ್ಕಂತೆ ನಿಮಗೆ ಏನ್ ಮಾಡ್ತೀನಿ, ಇನ್ನೆರಡು ಬಿಡಿಸಿ ತೋರಿಸ್ತೀನಿ. ಹಾಗಾದ್ರೆ ಏನಾಗುತ್ತೆ ಸರ್, ಹಿ ಈಸ್ ಅ ಟಾಲ್ ಬಾಯ್, ಅವನೊಬ್ಬ ಎತ್ತರವಾದ ಹುಡುಗ ಅಂತ ಹೇಳಕತ್ತೇವೆ ನಾವು, ಹೌದಿಲ್ಲ. ಹಿ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಅಂತ ಮಾಡ್ತೇವೆ ನಾವು. ಅಥವಾ ನೀವೇನಪ್ಪ ಅಂದ್ರೆ ಎನಿ ಅದರ್ ಬದಲಾಗಿ ಇದನ್ನ ಬಿಟ್ಟು ಯಾವುದೋ ಒಬ್ಬ ಹುಡುಗನ ಹೆಸರು ಬರೀಬಹುದು ನೀವು. ಹೇಗೆ ಸರ್, ಹಿ ಈಸ್ ಟಾಲರ್ ದ್ಯಾನ್ ರವಿ ಅಂತ ಬರೀರಿ, ನಿಮ್ಗೆ ಯಾರು ಬೇಡ ಅಂತಾರೆ, ಹೌದಿಲ್ಲ. ಹಿ ಈಸ್ ಟಾಲರ್ ದ್ಯಾನ್ ರವಿ ಅಂತ ಹೇಳ್ಬೋದು, ಏನ್ ಅಭ್ಯಂತರ ಇಲ್ಲ. ಅಥವಾ ಎನಿ ಅದರ್ ಬಾಯ್ ಅಂತ ಹೇಳ್ಬೋದು. ಸೂಪರ್ಲೇಟಿವ್ ಅಲ್ಲಿ ಹಿ ಈಸ್ ದ ಟಾಲೆಸ್ಟ್ ಬಾಯ್. ಇಲ್ಲಿ ಏನ್ ಮಾಡ್ತೀರಿ ನೀವು ಮಿಸ್ಟೇಕ್ಸ್ ಅಪ್ಪ ಅಂದ್ರೆ, ಸೂಪರ್ಲೇಟಿವ್ ಡಿಗ್ರೀಸ್ ಬಂದಾಗ ಡೆಫಿನಿಟ್ ಆರ್ಟಿಕಲ್ ದ ಬರೀಬೇಕು, ಇದನ್ನ ಬಿಡಬಾರ್ದು, ಹೌದಾ. ಈ ಮಿಸ್ಟೇಕ್ ಅನ್ನು ಮಾಡಬೇಡ. ಹಾಗಾದ್ರೆ ಹಿ ಈಸ್ ದ ಟಾಲೆಸ್ಟ್ ಬಾಯ್, ಇವನೇ ಅತ್ಯಂತ ಎತ್ತರವಾದ ಹುಡುಗ, ಇವನಿಗಿಂತ ಬೇರೆ ಅತ್ಯಂತ ಎತ್ತರ ಹುಡುಗ ಇಲ್ಲ ಅಂತ ಹೇಳ್ತೇವೆ ನಾವು. ಬಟ್ ಇಲ್ಲಿ ಅವನು ರವಿಗಿಂತ ಎತ್ತರವಾದ ಹುಡುಗ, ಅವನು ಏನಪ್ಪಾ ಅಂದ್ರೆ ಉಳಿದ ಹುಡುಗರಿಗಿಂತ ಎತ್ತರವಾದ ಹುಡುಗ, ಅವನು ಎತ್ತರವಾದ ಹುಡುಗ, ಹಿಂಗೆ ಹೇಳ್ತಾ ಬರ್ತೇವೆ, ಹೌದಾ. ಹಾಗಾದ್ರೆ ಸರ್ ಇಲ್ಲಿ ಎರಡನೇ ಸೆಂಟೆನ್ಸ್ ಇದೆಯಲ್ಲ, ದಿಸ್ ಮ್ಯಾಂಗೋ ಈಸ್ ಸ್ವೀಟ್ ಅಂತ ಕೊಟ್ಟೇವಿ. ಈ ಒಂದು ಮ್ಯಾಂಗೋ ಸ್ವೀಟ್ ಆಗಿದೆ. ಈ ಮ್ಯಾಂಗೋ ಆ ಮ್ಯಾಂಗೋಕ್ಕಿಂತ ಸ್ವೀಟ್ ಆಗಿದೆ ಅಥವಾ ಅದರ್ ಮ್ಯಾಂಗೋಕ್ಕಿಂತ ಸ್ವೀಟ್ ಆಗಿದೆ ಅಂತ ಹೇಳ್ಬೇಕಾಗ್ಯದ ನಾವು ಕಂಪೇರಿಟಿವ್ಲಿ. ಹಾಗಾದ್ರೆ ಹೆಂಗ್ ಬರೋಣ ಸರ್, ಸಿಂಪಲ್ ಐತಿ ಬಾಳ. ದಿಸ್ ಮ್ಯಾಂಗೋ ನಾವೇನ್ ಮಾಡ್ಕೊಳ್ಳೋಣ, ಬರೆದುಕೊಳ್ಳೋಣ. ದಿಸ್ ಮ್ಯಾಂಗೋ ಅಂತ ಬರ್ದೇವ್ ಸರ್. ಹಾಗಾದ್ರೆ ಸರ್ ಏನೈತಿ, ಸ್ವೀಟ್ ಐತಿ, ಅದಕ್ಕೆ ಹೇಳಕತ್ತೀನಿ ಇವುಗಳು ನಮಗೆ ಇಂಪಾರ್ಟೆಂಟ್. ಏನ್ ಆಗ್ತಾ ನೋಡ್ಕೋಬೇಕು, ಇದು ಸ್ವೀಟ್, ಸ್ವೀಟರ್, ಸ್ವೀಟೆಸ್ಟ್ ಆಗ್ತೈತಿ. ಹಾಗಾದ್ರೆ ದಿಸ್ ಮ್ಯಾಂಗೋ ಈಸ್ ಸ್ವೀಟರ್, ದಿಸ್ ಮ್ಯಾಂಗೋ ಈಸ್ ಸ್ವೀಟರ್ ದ್ಯಾನ್ ಅಂತ ಬರೆದು ನೀವು ಎನಿ ಅದರ್ ಮ್ಯಾಂಗೋ ಬರಿಬಹುದು ಅಥವಾ ದ್ಯಾಟ್ ಮ್ಯಾಂಗೋ ಕೂಡ ಬರಿಬಹುದು. ದಿಸ್ ಮ್ಯಾಂಗೋ ಈಸ್ ಸ್ವೀಟರ್ ದ್ಯಾನ್ ಏನ್ರಿ ಎನಿ ಅದರ್ ಮ್ಯಾಂಗೋ ಅಂತ ಬರಿಬಹುದು. ಅಥವಾ ಸರ್ ನಾವು ಎನಿ ಅದರ್ ಬರ್ಯಾಕ ವಲ್ಲ ಅನ್ಸದ್ ನಮಗ ಅಂತಂದ್ರೆ ನೀವು ಬೇಕಾದ್ರೆ ದಿಸ್ ಮ್ಯಾಂಗೋ ಈಸ್ ಸ್ವೀಟರ್ ದ್ಯಾನ್ ದ್ಯಾಟ್ ಮ್ಯಾಂಗೋ ಅಂತ ನೀವು ಬರಿಬಹುದು, ತಪ್ಪೇನಿಲ್ಲ. ಆ ಮ್ಯಾಂಗೋಕ್ಕಿಂತ ಈ ಮ್ಯಾಂಗೋ ಏನಪ್ಪಾ ಅಂದ್ರ ಸ್ವೀಟರ್ ಆಗಿದೆ ಅಂತ ಹೇಳ್ತೇವೆ ನಾವು. ನೆಕ್ಸ್ಟ್ ಸೂಪರ್ಲೇಟಿವ್ ಸರ, ಸಿಂಪಲ್ ಐತಿ. ದಿಸ್ ಮ್ಯಾಂಗೋ ಬರ್ಕೊಂಡೇವ್ ಸರ, ಮುಂದೆ ಏನ್ ಮಾಡೋಣ, ಹೆಲ್ಪಿಂಗ್ ವರ್ಬ್ ಈಸ್ ಬರಿತೇವಿ. ನಾವು ತಪ್ಪು ಮಾಡೋದಿಲ್ಲ, ಏನ್ ಮಾಡ್ತೇವೆ ಅಂದ್ರೆ ಡೆಫಿನಿಟ್ ಆರ್ಟಿಕಲ್ ಬರ್ಲಾರ್ದ ಹೊಂಟು ಬಿಡ್ತೇವೆ. ದಟ್ ಈಸ್ ಇಂಪಾರ್ಟೆಂಟ್. ಹಂಗ್ ಮಾಡಬಾರ್ದು. ಏನ್ ಮಾಡ್ಬೇಕ್ರಿ, ದ ಬರಿಬೇಕು. ದಿಸ್ ಮ್ಯಾಂಗೋ ಈಸ್ ದ ಸ್ವೀಟೆಸ್ಟ್ ಆಗ್ಬೇಕ್ರಿ. ಏನಾಗ್ಬೇಕ್ರಿ, ಸ್ವೀಟೆಸ್ಟ್, ಹೌದಿಲ್ಲ. ದಿಸ್ ಮ್ಯಾಂಗೋ ಈಸ್ ದ ಸ್ವೀಟೆಸ್ಟ್, ಹೌದಿಲ್ಲ. ದಿಸ್ ಮ್ಯಾಂಗೋ ಈಸ್ ದ ಸ್ವೀಟೆಸ್ಟ್. ಇದೇ ಮ್ಯಾಂಗೋ ಏನಪ್ಪಾ ಅಂದ್ರೆ ಅತ್ಯಂತ ಸ್ವೀಟೆಸ್ಟ್ ಆಗಿದೆ, ಇದಕ್ಕಿಂತ ಮತ್ತೊಂದು ಇಲ್ಲ ಅಂತ ಹೇಳ್ತೇವೆ. ದಿಸ್ ಮ್ಯಾಂಗೋ ಈಸ್ ದ ಸ್ವೀಟೆಸ್ಟ್, ಹೌದಿಲ್ಲ. ದಿಸ್ ಮ್ಯಾಂಗೋ ಈಸ್ ದ ಸ್ವೀಟೆಸ್ಟ್ ಅಂತ ಬರಿತೇವೆ. ನೆಕ್ಸ್ಟ್ ಹೋಗೋಣ. ಆದ ನಂತರ ಇನ್ನೊಂದು ಸೆಂಟೆನ್ಸ್ ಐತಿ, ಅದನ್ನ ಏನಾಗುತ್ತೆ ಸರ್, ರಮೇಶ್ ಈಸ್ ಅ ಗುಡ್ ಸ್ಟೂಡೆಂಟ್ ಅಂತ ಕೊಟ್ಟಿನಿ ನಾವು, ಹೌದಾ. ಹಾಗಾದ್ರೆ ಏನಾಗುತ್ತೆ ಸರ್, ಬಹಳ ಸಿಂಪಲ್. ಕಂಪೇರಿಟಿವ್ ಮಾಡ್ಬೇಕಾಗಿದೆ ಸರ್. ರಮೇಶ್ ನನ್ನ ಬರ್ಕೊಂಡ್ಬಿಡೋಣ ಸರ್. ಹಾಗ ರಮೇಶ್ ಬರ್ದೇವ್ ಸರ್. ಮುಂದೆ ಏನ್ ಮಾಡೋಣ ಸರ್, ಗುಡ್ ಐತಿ, ಏನಾಗ್ಬೇಕ್ರಿ, ಗುಡ್, ಬೆಟರ್, ಬೆಸ್ಟ್ ಆಗ್ಬೇಕು. ಹಾಗಾದ್ರೆ ರಮೇಶ್ ಈಸ್ ಬೆಟರ್ ದೆನ್, ಹೌದಿಲ್ಲ. ರಮೇಶ್ ಈಸ್ ಬೆಟರ್ ದ್ಯಾನ್ ಏನಾಗ್ಬೇಕ್ರಿ, ಎನಿ ಅದರ್, ಯಾರದರ್ ರೀ, ಸ್ಟೂಡೆಂಟ್ ಅಲ್ಲ, ಎನಿ ಅದರ್ ಸ್ಟೂಡೆಂಟ್ ಬರೀಬೇಕು, ನಾಟ್ ಸ್ಟೂಡೆಂಟ್ಸ್. ಇಲ್ಲಿ ಸ್ಟೂಡೆಂಟ್ಸ್ ಮಾಡಬೇಡ್ರಿ. ದೆನ್ ಎನಿ ಅದರ್ ಬಂದಾಗ ಬಾಯ್ನೇ ಇರ್ಬೇಕು, ಬಾಯ್ಸ್ ಅಲ್ಲ, ಹೌದಿಲ್ಲ. ದೆನ್ ಎನಿ ಅದರ್ ಬಂದಾಗ ಏನಾಗ್ಬೇಕ್ರಿ, ಮ್ಯಾಂಗೋ ಇರ್ಬೇಕು, ಮ್ಯಾಂಗೋಸ್ ಅಲ್ಲ. ಹಾಗಾದ್ರೆ ದೆನ್ ಎನಿ ಅದರ್ ಸ್ಟೂಡೆಂಟ್, ನಾಟ್ ಸ್ಟೂಡೆಂಟ್ಸ್. ಮೋಸ್ಟ್ ಅದರ್ ಬಂದಾಗ ಅಲ್ಲಿ ಪ್ಲೂರಲ್ ಬರ್ತೈತಿ, ಅದನ್ನ ಫಿಫ್ತ್ ಅಲ್ಲಿ ಬರ್ತೈತಿ, ಹೇಳ್ಕೊಡ್ತೀವಿ ವೆರಿ ಫ್ಯೂ ಬಂದಾಗ. ಓಕೆ ಸರ್. ನೆಕ್ಸ್ಟ್ ಹೋಗೋಣ, ಸೂಪರ್ಲೇಟಿವ್ ಮಾಡೋಣ ಸರ್. ಸೂಪರ್ಲೇಟಿವ್ ಮಾಡೋಣ. ಏನಾಗುತ್ತೆ ಸರ್, ರಮೇಶ್ ಬರ್ದೇವ್ ಸರ್, ನಾವು ರಮೇಶ್ ಬರ್ದೇವಿ. ನೆಕ್ಸ್ಟ್ ಸರ್ ರಮೇಶ್ ಈಸ್ ಬರಿತೇವಿ. ಅದಾದ ನಂತರ ನಾವು ತಪ್ಪಲಾರ್ದ ಏನ್ ಮಾಡ್ಬೇಕ್ರಿ, ಡೆಫಿನಿಟ್ ಆರ್ಟಿಕಲ್ ದ ನ ಬರಿಬೇಕಾಗುತ್ತೆ. ಹಾಗಾದ್ರೆ ರಮೇಶ್ ಈಸ್ ದ ಏನಾಗ್ಬೇಕು ಸರ್, ಗುಡ್, ಬೆಟರ್, ಬೆಸ್ಟ್ ಆಗ್ಬೇಕು. ರಮೇಶ್ ಈಸ್ ದ ಬೆಸ್ಟ್ ಸ್ಟೂಡೆಂಟ್.
ರಮೇಶ್ ಇಸ್ ದ ಬೆಸ್ಟ್ ಸ್ಟೂಡೆಂಟ್ ಅಂತ ಆಗುತ್ತೆ. ಹೌದಾ, ರಮೇಶ್ ಈಸ್ ದ ಬೆಸ್ಟ್ ಸ್ಟೂಡೆಂಟ್. ಓಕೆ, ಸೊ ನನಗೂ ಕೂಡ ಟೈರ್ಡ್ನೆಸ್ ಆಗ್ತಾ ಇದೆ. ಆಲ್ರೆಡಿ ಡೇ ಅಲ್ಲಿ 5-6 ಕ್ಲಾಸ್ ತಗೊಂಡಿನಿ, ಮಾರ್ನಿಂಗ್ ಟ್ಯೂಷನ್ ಕ್ಲಾಸ್ ಕೂಡ ಆಗೈತೆ. ಈಗ ನಿಮಗೆ ಹೆಚ್ಚು ಕಡಿಮೆ ಟೈಮ್ ಏನಪ್ಪ ಅಂದ್ರೆ 7:30 ಆಗ್ತಾ ಇದೆ. ಸಾಕು, ಇಲ್ಲಿಗೆ ಏನ್ ಮಾಡ್ತೀನಿ, ನಿಮಗೆ ಕ್ಲೋಸ್ ಮಾಡ್ತೀನಿ. ಸೊ ಬ್ರೀಫ್ ಆಗಿ ಏನ್ ಮಾಡ್ತೀವಿ ನಾವು, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂದ್ರೆ ಏನು, ಅದರಲ್ಲಿ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮಾಡಬೇಕು. ಪಾಸಿಟಿವ್, ಕಂಪೇರಿಟಿವ್, ಸೂಪರ್ಲೇಟಿವ್ ಅಂದ್ರೆ ಆ ಕೊಟ್ಟಂತ ಅಡ್ಜೆಕ್ಟಿವ್ ಗಳನ್ನ 3 ಫಾರ್ಮ್ಸ್ಗಳು ಕಂಪೇರಿಟಿವ್, ಸೂಪರ್ಲೇಟಿವ್ ಹೇಗೆ ಫಾರ್ಮ್ ಮಾಡ್ಬೇಕಂತೇಳಿ ಒಂದು 5-6 ರೂಲ್ಸ್ ಅನ್ನು ಹೇಳಿಕೊಟ್ಟೆ. ಆ 2 ಹೇಳಿಕೊಟ್ಟು ನಿಮ್ಗೆ ನೀವೇನ್ ಮಾಡ್ರಿ, ದಯವಿಟ್ಟು ಹುಡುಕಿ ಆ ರೂಲ್ಸ್ ತಕ್ಕಂತೆ ಇನ್ನೊಂದಿಷ್ಟು ಬರ್ಕೊಡ್ರಿ. ಅಂದಾಗ ನಿಮ್ಗೆ ಏನಾಗುತ್ತೆ, ಹೀಗೆ ಬಂದಾಗ ನಿಮ್ಗೆ ಅನುಕೂಲ ಆಗುತ್ತೆ ಚೇಂಜಸ್ ಮಾಡ್ಲಿಕ್ಕೆ. ಮೊದಲನೇ ಟೈಪ್ ಅಲ್ಲಿ ಏನ್ ಮಾಡಿದೆ ನಾವು, ಪಾಸಿಟಿವ್ ಮತ್ತು ಕಂಪೇರಿಟಿವ್ ಮಾಡಿದೇವಿ. ಯಾಕಂದ್ರೆ ಅಲ್ಲಿ ಪಾಸಿಟಿವ್ ಅಲ್ಲಿ 2 ಥಿಂಗ್ಸ್ ಗಳಿಗೆ 2 ಒಂದೇ, ಹಾಗೆ 2 ಸೇಮ್ ಅಂತ ಹೇಳ್ತಾ ಇದ್ದ. ಹಾಗೆ ಬಂದಾಗ ಏನಾಗುತ್ತೆ ನಮಗ ಕಂಪೇರಿಟಿವ್ ಅಷ್ಟೇ ಮಾಡ್ಬೋದು, ಸೂಪರ್ಲೇಟಿವ್ ಮಾಡಕ್ ಬರಲ್ಲ. ಪಾಸಿಟಿವ್ ಕೊಟ್ಟರೆ ನೆಗೆಟಿವ್ ಮಾಡಿದ್ದೀವಿ, ನೆಗೆಟಿವ್ ಕೊಟ್ಟಾಗ ನಾವು ಪಾಸಿಟಿವ್ ಏನಪ್ಪ ಅಂದ್ರೆ ಕಂಪೇರಿಟಿವ್ ಮಾಡಿದ್ದು ನೋಡ್ತಾ ಬಂದೇವಿ. ಸೊ ಗೊತ್ತಾಗ್ಲಿಕ್ಕಂದ್ರೆ ಮತ್ತೆ ವಾಪಸ್ ವಿಡಿಯೋ ನೋಡ್ರಿ, ನಿಮ್ಗೆ ಆಟೋಮೆಟಿಕ್ಲಿ ಗೊತ್ತಾಗುತ್ತೆ, ಈಸಿಯಾಗಿ ಗೊತ್ತಾಗುತ್ತೆ. ಅದಾದ ನಂತರ ಏನಪ್ಪ ಅಂದ್ರೆ ಟೈಪ್ 3 ಇವತ್ತು ನಾವು ನೋಡ್ತಾ ಬಂದೇವಿ. ಈ ರೀತಿ ಮಾಡಿರ್ತೇನೆ, ಇಲ್ಲಿ ಪಾಸಿಟಿವ್ ಅಲ್ಲಿ ನೋ ಅದರ್ ಕೊಡಲ್ಲ ಅಂಡ್ ವೆರಿ ಫ್ಯೂ ಕೊಡಲ್ಲ. ಪಾಸಿಟಿವ್ ಡಿಗ್ರಿಯಲ್ಲಿ ನೋ ಅದರ್ ಕೊಡಲ್ಲ, ವೆರಿ ಫ್ಯೂ ಕೊಡಲ್ಲ. ನೋ ಅದರ್ ಅಂತ ಬಂತು ಅಂದ್ರೆ ತಿಳ್ಕೊರಿ, ಪಾಸಿಟಿವ್ ಅಲ್ಲಿ ಅದು ಕಂಪೇರಿಟಿವ್ ಸೂಪರ್ಲೇಟಿವ್ನೇ ಬೇರೆ ಆಗುತ್ತೆ. ಅದೇ ಪಾಸಿಟಿವ್ ಅಲ್ಲಿ ವೆರಿ ಫ್ಯೂ ಬಂತು ಅಂತ ತಿಳ್ಕೊರಿ, ಏನಾಗುತ್ತೆ, ಅದು ಕಂಪೇರಿಟಿವ್ ಸೂಪರ್ಲೇಟಿವ್ ಡಿಫ್ರೆಂಟ್ ಆಗಿ ನಾವು ಏನ್ ಮಾಡ್ತೇವಿ, ಚೇಂಜಸ್ ಮಾಡ್ತೇವೆ. ಆಫ್, ಆಲ್, ಒನ್ ಆಫ್, ದೆನ್ ಎನಿ ಅದರ, ದೆನ್ ಮೋಸ್ಟ್ ಅದರ, ಹಿಂಗೆಲ್ಲ ಬರ್ತಾವ. ಹೌದಾ, ಅದನ್ನೇನಪ್ಪ ಅಂದ್ರ ಮತ್ತೊಂದು ಕ್ಲಾಸ್ ಅಲ್ಲಿ ನೋಡೋಣ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕ್ಲಾಸ್ಗೆ ವೇಟ್ ಮಾಡ್ರಿ. ಯಾಕಂತಂದ್ರೆ 4th one ರೂಲ್ಸ್, 5th one ರೂಲ್ಸ್ ತುಂಬಾನೇ ಇಂಪಾರ್ಟೆಂಟ್ ಐತಿ ನಿಮ್ಗ. ಇವೆಲ್ಲಕ್ಕಿಂತ ಹೆಚ್ಚು ಅವುಗಳೇ. ಹಾಗಾಗಿ ಅದನ್ನು ಕೂಡ ಅತಿ ಶೀಘ್ರದಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ, ಸೊ ಇವತ್ತಿನ ಕ್ಲಾಸ್ ನಿಮ್ಗ ಇಷ್ಟ ಆಗಿತ್ತು ಅಂದ್ರೆ, ಅರ್ಥ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ಕೊಟ್ಟು ಹೋಗ್ರಿ ಅಂತ ಹೇಳ್ತಾ, ನಿಮ್ಗ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಕಲಿಬೇಕು ಅನ್ಸಿ ಅಂತ ತಿಳ್ಕೊರಿ, ದಯವಿಟ್ಟು ನನ್ನ ಎಫರ್ಟ್ಗೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದಕ್ಕೆ ನನಗೂ ಹೆಲ್ಪ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ರಿ, ಅವರಿಗೆ ಶೇರ್ ಮಾಡ್ರಿ, ಅವರು ಕಲಿತಾರೆ, ನೀವು ಕಲಿತೀರಿ. ನನ್ನ ನಾಲೆಜ್ ಅನ್ನ ಎಷ್ಟೈತೆ ಅದನ್ನ ನಿಮ್ ಜೊತೆ ಹಂಚ್ಕೊಂಡು ನಾನು ಬೆಳಿತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ. ಓಕೆ, ದಯವಿಟ್ಟು ಒಂದು ಲೈಕ್ ಅನ್ನ ಕೊಟ್ಟು ಹೋಗೋದನ್ನ ಮರಿಬೇಡ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್. ಬಾಯ್ ಬಾಯ್.